ನಮಸ್ಕಾರ ರೀ. ಇವತ್ತು ಬೀಗರ ಮನ್ಯಾಗ ಅದೇವಿ. ಸಣ್ಣ ಮಗಳ ಗಂಡನ ಮನೆಯೊಳಗೆ ಅವ್ರ ಅತ್ತಿಯರು ಇವರು ಅಡುಗೆ ಮಾಡಕತ್ತಾರ. ಅವ್ರು ಏನು ಅಡುಗೆ ಮಾಡ್ತಾರ ಅಂತ ತೋರಿಸಿದ್ರಾತು ಅಂತ ನಾನು ವಿಡಿಯೋ ಮಾಡ್ಕೊಳತ್ತೀನಿ ನೋಡ್ರಿ. ಇಲ್ಲಿ ಹೆಚ್ಚಿಟ್ಟಾರ 2 ಪ್ಲೇಟ್ನಾಗ. ಒಂದು ಕಿಚಡಿ ಮಾಡಕ್ಕೆ, ಇದು ಕಿಚಡಿಗೆ ಮಾಡುವಂತಹ ಪದಾರ್ಥಗಳು. ಅಕ್ಕಿ ತೊಳೆದು ನೆನೆ ಇಟ್ಟಾರ. ಇಲ್ಲಿ ಬದ್ನಿಕಾಯಿ ಹೆಚ್ಚಾಕ್ಯಾರ ನೀರಾಗ. ಆನಂತರ ಈ ಬದ್ನಿಕಾಯಿ ರಸ ಅಂತ ಮಾಡ್ತಾರಂಥವ್ರು. ಅದಕ್ಕೆ ಇದೆಲ್ಲ ಪದಾರ್ಥಗಳು ಹೆಂಗೆ ಮಾಡ್ತಾರೆ ನೋಡೋಣ ಬರ್ರಿ. ಈಗ ಮಿಕ್ಸಿ ಜಾರ್ ತೊಗೊಂಡು ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಒಣ ಕೊಬ್ಬರಿ, ಆನಂತರ ಧನಿಯಾ ಪೌಡ್ರು, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಧನಿಯಾ ಪೌಡ್ರು ಇದೆಲ್ಲ ಹಾಕ್ಕೊಳಕತ್ತಾರ ರುಬ್ಬಕ್ಕೆ. ಒಣ ಕೊಬ್ಬರಿ, ಇದಕ್ಕೆ ಕಿಚಡಿಗೆ ಒಣ ಕೊಬ್ಬರಿ ಹಾಕ್ತಾರಂತ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಾರ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಜಾರಿಗೆ ಹಾಕಾಕತ್ತಾರ. ಧನಿಯಾ ಪೌಡ್ರ್ ಹಾಕ್ತಾರೆ. ಇದೆಲ್ಲ ನುಣ್ಣಗೆ ರುಬ್ಕೊಂಬರ್ತಾರೆ. ನಾನು ಫಸ್ಟ್ ಟೈಮ್ ಈ ಥರ ಊಟ ಮಾಡಿದ್ದಿಲ್ಲ, ನೋಡಿದ್ದಿಲ್ಲ. ಅದಕ್ಕೋಸ್ಕರ ನಿಮಗೆ ತೋರ್ಸೋಣ ಅಂತ ತೋರ್ಸಾತೀನಿ ನೋಡ್ರಿ. 2 ಪ್ಲೇಟಿಗೆ ರೆಡಿ ಮಾಡಿಟ್ಕೊಂಡಾರ. ಅಕ್ಕಿ ರೆಡಿ ಮಾಡಿಟ್ಕೊಂಡಾರ. ಒಂದು ಒಣ ಕೊಬ್ಬರಿದು, ಒಂದು ಹಸಿ ಕೊಬ್ಬರಿದು, ಒಂದು ಕಿಚಡಿದು, ಒಂದು ರಸಮ್, ಬದ್ನಿಕಾಯಿ ರಸ ಅಂತ. ಈಗ ಎರಡು ಕಡೆ 2 ಪಾತ್ರೆ ಇಟ್ಟು ಒಂದೇ ಸಲ ಮಾಡಿಬಿಡ್ತಾರೆ ನೋಡ್ರಿ. ನನ್ನ 2ನೇ ಮಗಳ ಅತ್ತಿಯರು ಇವರು ಈಗ ಬರ್ತಾರೆ ನೋಡ್ರಿ ಇಲ್ಲಿ ಮಾಡೋಕ್ಕೆ. ಗ್ಯಾಸ್ ಮ್ಯಾಗ 2 ಕಡೆ ಪಾತ್ರೆ ಇಟ್ಕೊಂಡು ಒಂದೇ ಸಲ ಕಿಚಡಿ ಬದ್ನಿಕಾಯಿ ರಸ ಮಾಡ್ತಾರೆ. ನೋಡ್ರಿ, ಇವರೇ ನಮ್ಮ 2ನೇ ಮಗಳ ಅತ್ತಿಯವರು. 2 ಕಡೆ ಪಾತ್ರೆ ಇಟ್ಟು ಒಂದೇ ಸಲ ಮಾಡಕತ್ತಾರು. ನಾನು ಫಸ್ಟ್ ಟೈಮ್ ಇದು ಕೇಳಿದ್ದು. ಚೆನ್ನಾಗಿ ಆಕ್ಕತಿ ಅಂತ ಮಗಳು ಹೇಳ್ತಿದ್ಲು. ಮೊಮ್ಮಗ ಫೇವ್ರೇಟ್ ಇದು. ನಾನು ನೋಡೋಣ ಅಂತ ನೋಡಿದೆ. ನನಗೂ ಇಷ್ಟ ಆಯಿತು. ಭಾಳ ಟೇಸ್ಟಾಗಿತ್ತು. ಬದ್ನಿಕಾಯಿ ರಸನೂ ಅಷ್ಟೇ ಚಲೋ ಆಗಿತ್ತು, ಕಿಚಡಿನೂ ಅಷ್ಟೇ ಚೆನ್ನಾಗಾಗಿತ್ತು. ನನಗೂ ಹೊಸ ರೆಸಿಪಿ ಅನ್ನಿಸ್ತು. ವಿಡಿಯೋ ಮಾಡಿದೆ. ನೀವೆಲ್ಲರೂ ಈ ಥರ ಮಾಡ್ತೀರಾ? ಕಮೆಂಟ್ ಹಾಕಿರಿ ಗೊತ್ತಿದ್ರೆ. ಈಗ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾರೆ. 2 ಸೈಡ್ ಸೇಮ್. ಅದನ್ನ ಸ್ವಲ್ಪ ತಿರುಗಾಡಿಸ್ತಾರೆ, ಬಾಡಿಸ್ತಾರೆ ಆ ಕಡೆ ಹಸಿ ಸ್ಮೆಲ್ ಹೋಗೋವರೆಗೆ. ಈ ಒಣ ಕೊಬ್ಬರಿದು ಏನು ರುಬ್ಬಿದ್ದಿರ್ತೈತಲ್ಲ ಮಸಾಲ, ಕಿಚಡಿಗೆ ಹಾಕ್ತಾರೆ. ಬಿಸಿ ಬಿಸಿ ಕಿಚಡಿಗೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೈಡ್ ಬದ್ನಿಕಾಯಿ ರಸ ಹಾಕ್ಕೊಂಡು ಉಂಡುಬಿಟ್ರೆ ಭಾರಿ ಅಮೃತ ರೀ, ಮಸ್ತಿತ್ತು. ಇದು ಗಣಪತಿ ಇಡ್ತಾರೆ ಅವರು 3 ದಿನ. ಇಲ್ಲಿ ನೋಡ್ರಿ ಬದ್ನಿಕಾಯಿ ಹಾಕತ್ತಾರ ಅದ್ರಾಗ. 3 ದಿನ ಗಣಪತಿ ಇಡ್ತಾರೆ. ಊರಿಗೆ ಮೈಸೂರಿಂದ ಸೀದಾ ಹೋಗಿದ್ವಿ ನಾವು. 1ನೇ ದಿನ ಗಣಪತಿ ಹಬ್ಬಕ್ಕೆ ಕರಿಗಡುಬು, ಕುಚ್ಚಿದ ಕಡುಬು, ಬಜ್ಜಿ, ಅನ್ನ, ಸಾಂಬಾರು ಏನೆಲ್ಲ ಮಾಡಿದ್ರು. ಇದು 2ನೇ ದಿನದ್ದು ಕಿಚಡಿ ಬದ್ನಿಕಾಯಿ ರಸ. ಈಗ ಈ ನೆನೆಸಿಟ್ಟಂಥ ಅಕ್ಕಿ ಹಾಕಿಬಿಡ್ತಾರೆ ನೋಡ್ರಿ. ಅನ್ನ ಸ್ಮೂತ್ ಆಗಬೇಕು. ಇದನ್ನು ಚೆಂದಾಗಿ ಇದರ ಜೋಡಿ ಮಿಕ್ಸ್ ಮಾಡ್ತಾರೆ. ಯಾವುದು ಅಳತಿ ಪ್ರಕಾರ ಮಾಡಲ್ಲ ಅವರು. ನಾನಾದರೂ ಅಷ್ಟೇ ವಿಡಿಯೋ ಸಂಬಂಧ ಅಳತಿ ಹೇಳ್ತಿರ್ತೀನಿ. ಕಣ್ಣು ಅಳತಿ, ಕೈ ಅಳತಿ ನೋಡ್ರಿ ನಾವು. ಅದೇ ನಮ್ಗೆ ಹಿಡ್ತ ಸಿಕ್ಬಿಟ್ಟಿರ್ತೈತಿ. ಅಳತಿ ಮಾಡೋದಂದ್ರೆ ಕಷ್ಟ ಆಗ್ತೈತಿ. ವಿಡಿಯೋ ಸಂಬಂಧ ಹೇಳ್ತಿರ್ತೀನಿ. ಇಲ್ಲಿ ಒಂದು ಅಕ್ಕಿಗೆ ಯಾವುದೇ ಅಳತಿ ತಗೋರಿ, 1 ಅಕ್ಕಿಗೆ 3 ನೀರು ಹಾಕಬೇಕು. ಸ್ಮೂತಾಗಿ ಅನ್ನ ಬೇಯಬೇಕು. ಅರಿಶಿಣ ಪುಡಿ ಹಾಕ್ತಾರೆ 2 ಸೈಡ್, ರಸಕ್ಕೆ, ಬದ್ನಿಕಾಯಿ ರಸಕ್ಕೆ ಮತ್ತು ರೈಸಿಗೆ. ಉಪ್ಪು ಹಾಕ್ತಾರೆ 2 ಸೈಡ್, ರುಚಿಗೆ ತಕ್ಕಷ್ಟು ಉಪ್ಪು. ಈ ಅನ್ನಕ್ಕೆ
ಖಾರ ಪುಡಿಗೆ ಹಾಕಂಗಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಂಗಿಲ್ಲ, ಎರಡೂ ಹಾಕಂಗಿಲ್ಲ. ಹಸಿದು ಮತ್ತು ಒಣದು ಯಾವ ಖಾರನೂ ಹಾಕಂಗಿಲ್ಲ. ಈ ಬದನೇಕಾಯಿ ರಸಕ್ಕೆ ಖಾರ ಹಾಕ್ತಾರೆ. ರುಬ್ಬಿದ್ದಷ್ಟೇ ಎರಡಕ್ಕೂ, ಮತ್ತು ಬೇರೆ ಯಾವ ಮಸಾಲನೂ ಹಾಕಲ್ಲ. ಸಿಂಪಲಾಗಿ ಅಷ್ಟೊಂದು ಟೇಸ್ಟಿಯಾಗಿ ಬಂದಿದ್ವು ಎರಡೂ ರೆಸಿಪಿ, ಸೂಪರಾಗಿ ಇದ್ದವು. ನನಗೂ 2 ರೆಸಿಪಿ ಹೊಸವು ಕಲ್ತಂಗಾಯಿತು, ಟೇಸ್ಟ್ ನೋಡ್ದಂಗಾಯಿತು. ನೀವು ಟ್ರೈ ಮಾಡಿರಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಇವಾಗ ನೋಡಿರಿ ನೀರು ಹಾಕಾಕತ್ತಾರ. ಅಳತಿ ಮೇಲೆ ಹಾಕಂಗಿಲ್ಲ, ಕಣ್ಣು ಅಳತಿ, ಕೈ ಅಳತಿ, ಅದಕ್ಕೆ ಎಷ್ಟು ಹಾಕಬೇಕು ಅನ್ನೋದು ಅಜಮಾಸ್ ಲೆಕ್ಕ. ಇವಾಗ ಈ ಬದ್ನಿಕಾಯಿ ರಸಕ್ಕೆ ಹಸಿ ಕೊಬ್ಬರಿ ಪೇಸ್ಟ್ ಹಾಕ್ತಾರೆ ನೋಡಿರಿ, ರುಬ್ಬಿದ್ದು. ಒಂದು ರೀತಿ ಕೊಬ್ಬರಿ ಸಾರು ಟೈಪ ಇತ್ತು, ಭಾಳ ಟೇಸ್ಟಾಗಿತ್ತು. ಬದ್ನಿಕಾಯಿ ಹೋಳಿದ್ವು ಅದ್ರಾಗ. ಎರಡೂ ಒಂದೇ ಸಲಿಗೆ ರೆಡಿ ಆಗ್ತಾವೆ ನೋಡ್ರಿ. ಓಪನ್ನಾಗೆ ಮಾಡತ್ತಾರ, ಕುಕ್ಕರ್ನಾಗ ಮಾಡಿಲ್ಲ ಅವ್ರು ಯಾವುದನ್ನು. ನೋಡಿರಿ ಪಳ ಪಳ ಅಂತ ಕುದಿಯಕತ್ತೈತಿ ಕಿಚಡಿ. ಈ ಸೈಡ್ ಬದನೇಕಾಯಿ ರಸ ಇದು ಕುದಿಯಕತ್ತೈತಿ ನೋಡ್ರಿ. ಎರಡೂ ರೆಡಿ ಆದವು. ನೈವೇದ್ಯ ಆಗೈತಿ, ಪೂಜೆ ಆಗೈತಿ, ಎಲ್ಲ ಮಾಡಿ ಮುಗ್ಸ್ಯಾರ. ಈಗ ಊಟಕ್ಕೆ ಕುಂದ್ರದೇನೆ. ಊಟಕ್ಕೆ ಕುಂತದನ್ನು ತೋರಿಸ್ತೇನೆ ನೋಡಿರಿ. ಅನ್ನ ಘಮ ಘಮ ಅಂತತಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಉಪ್ಪಿನಕಾಯಿ ಇಟ್ಕೊಂಡು, ಬದನೇಕಾಯಿ ರಸ ಹಾಕ್ಕೊಂಡು ಊಟ ಮಾಡಿದ್ವಿ. ಏನು ಸೂಪರ್ ರೀ. ಆಲೂ ಬೋಂಡ ಮಾಡಿದ್ರು, ಮಿರ್ಚಿ ಮಾಡಿದ್ರು, ಬಜ್ಜಿ ಮಾಡಿದ್ರು. ಮಿರ್ಚಿ ಬಿಸಿ ಬಿಸಿ ತಿಂದುಬಿಟ್ಟಿದ್ವಿ, ಅದಕ್ಕೆ ಆಲೂ ಬೋಂಡ ಹಾಕ್ಕೊಂಡಿವಿ. ನಾವು ಬಂದಾಗ ರೆಡಿ ಎಲ್ಲರೂ ಊಟಕ್ಕೆ ಕುಂತ ಎದ್ದಕ್ಕೆ ಏನ್ ಮಾಡ್ರಿ ಎಲ್ಲಾ ಮಾಡಿಟ್ ಮುಖಂದಿದ್ನೆ. ಎದ್ದೇನಿಲ್ಲ, ಓಡಾಡ್ಕಿಂತ ಕೆಲಸ ಮಾಡ್ರಿ ಆಗಲ್ಲ ಅಂದ್ರೆ ಜಾಗ ಮಾಡ್ಬಿಟ್ಟೆ ಒಲಿ ಮೇಲೆ. ಈ ಅಜ್ಜಿ ನೋಡ್ರಿ 90 ವರ್ಷ ಆಗಕ್ಕೆ ಬಂದೈತೆ. ಅಜ್ಜಿ ಪಟ 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 ಅಂತ ಓಡಾಡ್ತೈತಿ. ನಮ್ಮ ಅಕ್ಷತರ ಮಾವಾರ ತಾಯಿಯವರು ಇವರು ಭಾರಿ ಆ್ಯಕ್ಟಿವ್ ಅದಾರ ನೋಡ್ರಿ. ಇಲ್ಲಿ ನನ್ನ 2ನೇ ಮಗಳು, ನಾನು ಕೂತ್ಕೊಂಡಿವಿ, ಅವ್ರ ಅತ್ತಿಯವರು ಕೂತ್ಕೊಂಡು ಊಟ ಮಾಡತ್ತೀವಿ. ಆನಂತರ ಇಲ್ಲಿ ನನ್ನ ಮಗ, ಮೊಮ್ಮಗ, ಅಳಿಯ 3 ಮಂದಿ ಕುಂತಾರ. ಮಗಳನ್ನ ಊಟಕ್ಕೆ ನೀಡತ್ತಾಳ. ಅವ್ರ ಮಾವಾರು ಫೋನ್ಯಾಗ ಮಾತಾಡ್ಕೋತ ನಿಂತಾರೆ. ಇಲ್ಲಿ ಅವ್ರದ್ದು ಊಟ ಆಗೈತಿ ನೋಡ್ರಿ. ಈ ಥರ ಗಣಪತಿ ಹಬ್ಬ ಆಚರಣೆ ಆಯಿತು. ನಮಸ್ಕಾರ.